ಹೀಗಾಗಿ ಒಬ್ಬ ಕಟ್ಟರ್ ಹಿಂದುತ್ವವಾದಿ ಆಗಲಾರ್ದ ಒಬ್ಬ ವಿಚಾರವಾದಿ ಹಿಂದುತ್ವವಾದಿ ಆಗುವ ಎಲ್ಲ ಸಾಧ್ಯತೆಗಳು ಇರ್ತಾವೆ. ಆ ದಿಸೆ ಮತ್ತು ಇನ್ನೊಂದು ಪ್ರಮುಖವಾಗಿ ಮಾಡಬೇಕಾಗಿತ್ತು, ದಲಿತ ಸಮುದಾಯ ಆಗಿರ್ಬೋದು, ಹಿಂದುಳಿದ ಸಮುದಾಯ ಆಗಿರ್ಬೋದು, ಅಥವಾ ಆದಿವಾಸಿ ಸಮುದಾಯ ಆಗಿರ್ಬೋದು, ಅವ್ರನ್ನೆಲ್ಲ ಒಗ್ಗೂಡಿಸುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಆ ಕೆಲಸ ಕಾಂಗ್ರೆಸ್ ಮಾಡಬೇಕಾಗಿದೆ. ಮಾಡೋದಷ್ಟೇ ಅಲ್ಲ, ಇಡೀ ದೇಶ ತುಂಬ ಸ್ವತಃ ತಾನು ಮಾಡಿ ತಪ್ಪನ್ನೋದು, ಶಿಕ್ಷಣಕ್ಕೆ ಆದ್ಯತೆ ಕೊಡಲಾರ್ದು ಹೋಗಿದ್ದು. ಹೌದು, ಹೊಸ ಭಾರತವನ್ನು ಕಟ್ಟುವಲ್ಲೇ ನೆಹರು ಅವರು ದೊಡ್ಡ ಕೊಡುಗೆ ಕೊಟ್ಟರು, ಪ್ರಜಾಪ್ರಭುತ್ವ ಕಟ್ಟುವಲ್ಲೇ ನೆಹರು ಅವರು ದೊಡ್ಡ ಕೊಡುಗೆ ಕೊಟ್ಟರು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಡೀ ದೇಶದ ಪ್ರತಿಯೊಂದು ಮಗು ಹೈಯರ್ ಎಜುಕೇಷನ್ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಈ ದಿಸೆಯಲ್ಲಿ ಖರ್ಗೆ ಅವ್ರು ಹೆಜ್ಜೆ ಇಟ್ಟರೆ, ಜೊತೆಗೆ ಇನ್ನೊಂದು ಅವ್ರಲ್ಲದ ಕಾಂಗ್ರೆಸ್ನಲ್ಲಿ ಸೇವಾದಳ, ಈಗಾಗಲೇ ಸೇವಾದಳದ ಬಗ್ಗೆ ಸಾಕಷ್ಟು ಅಭ್ಯಾಸ ಇರುವಂಥ ಖರ್ಗೆ ಅವರಾಗಿರ್ಬೋದು, ಅವ್ರ ತಂದೆಯವರಾಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಅಧ್ಯಕ್ಷರು BK ಹರಿಪ್ರಸಾದ್ ಅವರು ಸೇವಾದಳವನ್ನು ಇವರೆಲ್ಲರೂ ವಿಶ್ವಾಸ ತೆಗೆದುಕೊಂಡ ಸೇವಾದಳವನ್ನು ಮರಳಿ ಕಟ್ಟಬೇಕಾಗ್ಯದ. ಪಾಸಿಟಿವ್ ಆಗಿ ಹೋಗುವಂಥ ವಿಷಯ. ಇನ್ನೊಂದನ್ನು ನಾಶ ಮಾಡಲಿಕ್ಕೆ ಹೊರಟ್ರೆ, ಅವರು ತುಳಿದ ಹಾದಿ ನಾವು ಹೋದ್ರೆ ವಿಶೇಷವಾಗಿ ಅದ್ರ ಪೆಟ್ಟು ನಮಗೆ ಬಿಡೋ ಸಾಧ್ಯತೆಗಳು ಇದ್ದಾವೆ. ಆ ದಿಸೆಯಲ್ಲಿ ಖರ್ಗೆ ಅವರು ಯೋಚನೆ ಮಾಡಿದರೆ ಬಹಳ ಯೋಗ್ಯ ಅಂತ ಅನ್ನಿಸ್ತದೆ. ಆದರೆ ಅವ್ರ ತಲೆಯಲ್ಲಿರುವುದೇನು, ಮುಯಿಗೆ ಮುಯಿ ಅಥವಾ ಹಮ್ಮುರಾಬಿಯ ಶಾಸನ, ನಿಮ್ಗೆ ಗೊತ್ತಿರೋದು, ಕೈಯ ಕಾರ್ಯಕಾಲ ಶಿಕ್ಷೆ. ಹಿಂಗೆ ಶಿಕ್ಷೆ ಕೊಟ್ಟರೆ ಶಿಕ್ಷೆ ಕಡಿಮೆ ಆಗ್ಬೋದು, ಅಪರಾಧ ಕಡಿಮೆ ಆಗ್ಬೋದು ಅಂತ ತಿಳ್ಕೊಂಡು ಒಂದು ಕಾಲಕ್ಕೆ ಈ ಕಾನೂನನ್ನು ಮಾಡಿದರು, ಹಮ್ಮುರಾಬಿ ಶಾಸನ. ಅದರಲ್ಲಿ ನಿಂತದೇನು ಇವತ್ತು ಹಿಂಸೆ ನಿಂತದೇನು ಎಲ್ಲ. ಇಲ್ಲಿ ನೋಡಿ, ಇನ್ನೊಂದು ಮಾಧ್ಯಮಿಗೆ ಹೇಳೋದಂದ್ರೆ, ಕಮ್ಯುನಿಸ್ಟ್ ಜೊತೆ ಹೋರಾಟ ಮಾಡಿದಂಥ ನಮ್ಮ ಮಮತಾ ಬ್ಯಾನರ್ಜಿ ಅವರು ಉಗ್ರವಾದವನ್ನು, ಗುಂಡಾಗಿರಿಯನ್ನು ತಮ್ಮ ರಾಜ್ಯದಲ್ಲಿ ಬೆಳೆಸ್ಕೊಂಡು ಬಂದುಬಿಟ್ರು ತಮ್ಮ ಕಾಲದುದ್ದಕ್ಕೂ. ಅದನ್ನು ಲಾಸ್ಟ್ ಟೈಮ್ ಗೆದ್ದಾಗ BJPಗರ ಮೇಲೆ ಟ್ರೈ ಮಾಡಿದರು ಅಂತೇಳಿ BJPಗೆ ಆರೋಪ ಮಾಡ್ತಾರೆ. 360ಕ್ಕೂ ಹೆಚ್ಚು BJP